ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೋಡೋಣ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಯನ್ನು ಬೋಧಿಸುವಂಥ ಶಿಕ್ಷಕರ ಪರೀಕ್ಷೆಯನ್ನು ಯಾವ ರೀತಿಯಾಗಿ ನಾವು ತೇರ್ಗಡೆಯನ್ನು ಹೊಂದಬೇಕು, ಆಮೇಲೆ ಈ ಒಂದು GPSTR ಎಷ್ಟು ಅಂಕಗಳನ್ನು ಒಳಗೊಂಡಿರ್ತೈತಿ, ಎಷ್ಟು ಪೇಪರ್ಗಳನ್ನು ಒಳಗೊಂಡಿರ್ತೈತಿ, ಯಾವ ರೀತಿಯಾಗಿ ನಾವು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೋಡ್ಕೊತ ಹೋಗೋಣ. ಮೊದಲನೇದಾಗಿ GPSTR ಪರೀಕ್ಷೆಯನ್ನು ನಾವು ಬರಿಬೇಕಾಗಿತ್ತಪ್ಪ ಅಂತಂದರೆ TET ಅಥವಾ CET ಪರೀಕ್ಷೆಯನ್ನು ನಾವು ಪಾಸಾಗಿರಬೇಕು. ಆಮೇಲೆ GPSTR ಪರೀಕ್ಷೆಯು 400 ಅಂಕಗಳನ್ನು ಒಳಗೊಂಡಿರ್ತೈತಿ, 3 ಪೇಪರ್ಗಳನ್ನು ಒಳಗೊಂಡಿರ್ತೈತಿ. ಪೇಪರ್ 1 150 ಅಂಕಗಳನ್ನು ಒಳಗೊಂಡಿದ್ದರೆ ಪೇಪರ್ 2 150 ಅಂಕಗಳು, ಪೇಪರ್ 3 100 ಅಂಕಗಳನ್ನು ಒಳಗೊಂಡಿರ್ತೈತಿ. ಹಾಗಾದರೆ ಪೇಪರ್ 1 150 ಅಂಕಗಳು ಎಲ್ಲ ಕ್ವಶನ್ಸ್ ಏನಾಗಿರ್ತವಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಆಗಿರ್ತಾವೆ. ಇಲ್ಲಿ ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ 25 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 50 ಅಂಕಗಳು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಅಂಕಗಳು, ಕಂಪ್ಯೂಟರ್ ಸಾಕ್ಷರತೆ 10 ಅಂಕಗಳನ್ನು ಒಳಗೊಂಡಿರ್ತೈತಿ. ಇಲ್ಲಿ ಯಾವುದೇ ಕ್ವಾಲಿಫೈಯಿಂಗ್ ಮಾರ್ಕ್ಸು ಆ ಥರ ಏನೂ ಇಲ್ಲ. 150 ಅಂಕಗಳಿಗೆ ನಾವು ಎಷ್ಟು ಅಂಕಗಳು ಬೇಕಾದರೂ ತೊಗೋಬೋದು. ಇನ್ನು ಪೇಪರ್ 2 ಆಯ್ತಪ್ಪ ಅಂದರೆ ಇದು 150 ಅಂಕಗಳನ್ನು ಒಳಗೊಂಡಿರ್ತೈತಿ. ಇದಕ್ಕೆ ನಾವು ಕಂಪಲ್ಸರಿಯಾಗಿ 45% ಅಂಕಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮಿನಿಮಮ್ 68 ಅಂಕಗಳನ್ನು ನಾವು ತೆಗೆದುಕೊಳ್ಳಲೇ ಬೇಕಾಗ್ತೈತಿ. ಹಾಗಾದರೆ 150 ಅಂಕಗಳನ್ನು 50 ಅಂಕಗಳನ್ನು ಮಲ್ಟಿಪಲ್ ಚಾಯ್ಸ್ ಮಾಡ್ಯಾರ, 100 ಅಂಕಗಳನ್ನು ಏನು ಮಾಡ್ಯಾರಪ್ಪ ಅಂತಂದರೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಡ್ತಾರೆ. ಈ 50 ಅಂಕಗಳಲ್ಲಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಅಂಕಗಳು ಗಣಿತಕ್ಕೆ, 25 ಅಂಕಗಳು ವಿಜ್ಞಾನಕ್ಕೆ ಆಗಿರ್ತಾವೆ. ಇನ್ನು 100 ಅಂಕಗಳು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತವೆ, ಅಂತಂದರೆ ವಿವರಣಾತ್ಮಕ ಅಂಕಗಳು. ಇದರೊಳಗೆ 2 ಅಂಕಗಳು, 3 ಅಂಕಗಳು, 4 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತೈತಿ. ಇನ್ನು ಪೇಪರ್ 3 ಏನಪ್ಪ ಅಂತಂದರೆ 100 ಅಂಕಗಳನ್ನು ಒಳಗೊಂಡಿರ್ತೈತಿ. ಇದು ಸಹ ಏನಪ್ಪ ಅಂತಂದರೆ ವಿವರಣಾತ್ಮಕ ಪರೀಕ್ಷೆ ಆಗಿರ್ತೈತಿ. ಆಮೇಲೆ ಇದಕ್ಕೆ ನಾವು ಕಂಪಲ್ಸರಿಯಾಗಿ 60% ಅಂಕಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಅಂದರೆ 60 ಅಂಕಗಳನ್ನು ತೆಗೆದುಕೊಳ್ಳಲೇ ಬೇಕಾಗ್ತೈತಿ. ಇಲ್ಲಿ ಕನ್ನಡದ ವ್ಯಾಕರಣವನ್ನು ಒಳಗೊಂಡಿರ್ತೈತಿ. ಅದಾದ ನಂತರ ಗಾದೆ ಮಾತನ್ನು ವಿಸ್ತರಿಸಿ ಪ್ರಬಂಧ ಬರೆಯಿರಿ, ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಕನ್ನಡವನ್ನು ಒಳಗೊಂಡಿರ್ತೈತಿ. ಈ 3 ಪತ್ರಿಕೆಗಳನ್ನು ನಾವು ಚೆನ್ನಾಗಿ ಅಂಕಗಳನ್ನು ತೆಗೆದ್ರೆ ಮಾತ್ರ ನಾವೇನಪ್ಪ ಅಂತಂದರೆ GPSTR ಪರೀಕ್ಷೆಯನ್ನು ಪಾಸಾಗೋಕ್ಕೆ ಸಾಧ್ಯ ಆಗ್ತೈತಿ, ಇಲ್ಲಂತಂದರೆ ಇಲ್ಲ. ಹಾಗಾದರೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು? ಹಾಗಾದರೆ ನಾವು ನೋಡ್ತಾ ಹೋದ್ವಿಯಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಾಮದೇವಪ್ಪ ಪುಸ್ತಕವನ್ನು ಚೆನ್ನಾಗಿ ಮಾಡಿರಿ. ಆಮೇಲೆ ಹಿಂದಿನ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರಿ. ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷಿಗೆ TETಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದ್ವಲ್ಲ ಅದೇ ರೀತಿಯಾದಂಥ ಪ್ರಿಪ್ರೇಷನ್ ಇದಕ್ಕೂ ಇರಲಿ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ, ಆಮೇಲೆ ಕಂಪ್ಯೂಟರ್ ಸಾಕ್ಷರತೆಗೆ ಯಾವುದಾದ್ರೂ 1-2 ಯೂಟ್ಯೂಬ್ ಕ್ಲಾಸನ್ನು ನೋಡಿಕೊಂಡ್ರೆ ಸಾಕು. ಇನ್ನು ಸಾಮಾನ್ಯ ಜ್ಞಾನ ನಾವೇನು ಮಾಡಬೇಕಾಗುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಒಂದಿಷ್ಟು ನೋಡ್ಕೊಳ್ಳೋಣ. ಆಮೇಲೆ ಸಾಮಾನ್ಯ GK ಅಂತೇಳಿ 1-2 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಪ್ಪ ಅಂತಂದರೆ ನಮ್ಗೆ ಗೊತ್ತಾಗ್ತೈತಿ ಯಾವ ರೀತಿಯಾದಂಥ ಪುಸ್ತಕಗಳನ್ನು ಓದಬೇಕು ಅಂತೇಳಿ. ಇನ್ನು ಪೇಪರ್ 2 150 ಅಂಕಗಳಿಗೆ ಇದು ಪರ್ಟಿಕ್ಯುಲರ್ ಆಗಿ ಗಣಿತ ಮತ್ತು ವಿಜ್ಞಾನ ಅಭ್ಯರ್ಥಿಗಳಿಗೆ ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಗಣಿತ ಮತ್ತು ವಿಜ್ಞಾನ ಪುಸ್ತಕಗಳನ್ನು ತರೋವಾಗಿ ಓದಬೇಕು. ಹಿಂದೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಆಮೇಲೆ ಉತ್ತರಗಳನ್ನು ನಾವೇ ಮಾಡಬೇಕು. ಇವುಗಳನ್ನು ಪ್ರಯತ್ನಿಸಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಸಹ ನಾವು ನೀಟಾಗಿ ಬರೆದಿಟ್ಕೋಬೇಕು. ನಾವು ಮಿನಿಮಮ್ ಅಂದ್ರೂ ಒಂದು 5-6 ಸಾರಿ ಆದರೂ ನಮಗೇನಾಗಿರ್ಬೇಕಪ್ಪ ಅಂತಂದರೆ ರಿವಿಷನ್ ಮಾಡಲೇಬೇಕಾಗುತ್ತೆ. ಇನ್ನು ಹೆಚ್ಚಿನ ಅಂಕಗಳು ಬೇಕಾಗಿತ್ತಪ್ಪ ಅಂತಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಗಣಿತ ಮತ್ತು ವಿಜ್ಞಾನ ಪುಸ್ತಕಗಳನ್ನು ಓದಿದರೆ ಸಾಕು. ಇನ್ನು ಪೇಪರ್ 3ಗೆ 100 ಅಂಕಗಳ ಈ ಒಂದು ವಿವರಣಾತ್ಮಕಕ್ಕೆ ನಾವು 6ರಿಂದ 10ನೇ ತರಗತಿಯಲ್ಲಿರುವಂಥ ವ್ಯಾಕರಣ ಅಭ್ಯಾಸ ಮಾಡಿದರೆ ಸಾಕು. ಇಷ್ಟು ಮಾಡಿದ್ವಪ್ಪ ಅಂತಂದರೆ ಆರಾಮಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ GPSTR ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಅದು ಮೊದಲನೇ ಪ್ರಯತ್ನದಲ್ಲಿಯೇ. ನಾವು ಎಷ್ಟು ಅಂಕಗಳನ್ನು ತಗಂದರೆ ನಾವು ಒಳ್ಳೆ ಸೇಫ್ ಆಗಿರ್ತೀವಿ, ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ ಅಂತಂದರೆ ನಾವು 300ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗಿಲೇಬೇಕಾಗ್ತೈತಿ. ಇವಾಗ ಕಾಂಪಿಟೇಷನೂ ಜಾಸ್ತಿ ಐತಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, 350 ಅಂಕಗಳನ್ನು ತಗೊಂಡ್ವಪ್ಪ ಅಂತಂದರೆ ಸೇಫೆಸ್ಟ್ ಪ್ಲೇಸ್ನಾಗ ಅದೀವಿ. ನಮ್ಗೆ ಯಾವ ಜಾಗ ಬೇಕಾಗಿರ್ತೈತಲ್ಲ ಅದೇ ಜಾಗ ಅಥವಾ ಅದೇ ಸ್ಥಳ, ಅದೇ ಊರು ನಮಗೆ ಸಿಗ್ತೈತಿ. ಇನ್ನು ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಯಾವ್ಯಾವ CETಯಿಂದ ಎಷ್ಟು ಪರ್ಸೆಂಟೇಜ್ ತೊಗೊತಾರೆ, ಆಮೇಲೆ TETಯಿಂದ ಎಷ್ಟು ಪರ್ಸೆಂಟೇಜ್ ತೊಗೊತಾರೆ, ಆಮೇಲೆ PUCಯಿಂದ ಡಿಗ್ರಿಯಿಂದ ಅದಾದ ನಂತರ B.Edಯಿಂದ ಎಷ್ಟು ಪರ್ಸೆಂಟೇಜ್ ಅಂಕಗಳನ್ನು ತೊಗೊತಾರೆ, ಕನ್ಸಿಡರ್ ಮಾಡ್ತಾರೆ ಅಂತೇಳಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಂತ. ಧನ್ಯವಾದಗಳು.